ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸಚಿವ ಪುನರ್ರಚನೆ ಆದರೆ ಎಷ್ಟೋ ಸಚಿವರನ್ನ ಕೈ ಬಿಡಬೇಕಾಗುತ್ತೆ. ಇವತ್ತು ಪ್ರಭಾವಿಯಾಗಿ ಶಿವಣ್ಣ ಅವರು ಆನೇಕಲ್ ವಿಭಾಗದಲ್ಲಿದ್ದಾರೆ. ಸಚಿವ ಸಂಪುಟದಲ್ಲಿ ಅವರನ್ನು ಪರಿಗಣಿಸಬಹುದಾ? ಸರ್, ಖಂಡಿತವಾಗ್ಲೂ. ಯಾಕಂತಂದ್ರೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಶಿವಣ್ಣರವರು ನಮ್ಮ ಅಭಿವೃದ್ಧಿ ಅಧಿಕಾರರೇ ಎಂದು ಹೆಸರು ಪಡೆದಿರ್ತಕ್ಕಂಥವ್ರು ನಮ್ಮ ಆನೇಕಲ್ ಭಾಗದಲ್ಲಿ. ಯಾಕಂತಂದರೆ ಸುಮಾರು ಕೋಟ್ಯಾಂತರ ರೂಪಾಯಿ ಅವರು ದುಡ್ಡನ್ನು ನಮ್ಮ ಆನೇಕಲ್ ಭಾಗಕ್ಕೆ ಮಾದರಿ ಆನೇಕಲ್ ಮಾಡೋದಕ್ಕೆ ಈಗಾಗಲೇ ಅವರು ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ. ತಂದು ಕಾಮಗಾರಿಗಳನ್ನ ಮಾಡಿರ್ತಕ್ಕಂಥದ್ದು. ಹಳ್ಳಿಗೂ ರಸ್ತೆಗಳಾಗಿರ್ಬೋದು, ಹಳ್ಳಿಗೆ CC ರೋಡ್ಗಳಾಗಿರ್ಬೋದು, ಹಳ್ಳಿಗೆ CC ಮೋರಿಗಳಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಹೈವೇಗಳಲ್ಲಿ ಏನು ಫುಟ್ಪಾತ್ ಲೈಟ್ಗಳಾಗಿರ್ಬೋದು, ಸುಮಾರು. ಮತ್ತು ಅದೇ ರೀತಿ ನಮ್ಮ ಆನೇಕಲ್ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಮೂಲೆ ಗುಂಪಾಗಿದ್ದಂತಹ ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೋಸ್ಕರ ಸುಮಾರು ಒಂದು 18 ಕೋಟಿ ಆಗಷ್ಟು ದುಡ್ಡನ್ನು ಅವರು ಇವತ್ತು ಆ ಸಮುದಾಯ ಭವನಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಇದೇ ರೀತಿ ಈ ಥರ ನಮಗೆ ಸುಮಾರು ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣವರು ಇವತ್ತು ನಮ್ಮ ಆನೇಕಲ್ ಭಾಗಕ್ಕೆ ಮಾಡಿರ್ತಕ್ಕಂಥದ್ದು. ಅದು ಬಿಟ್ಟು ಅದ್ರ ಜೊತೆಗೆ ಅವರು ಏನು ಮಾಡಿದ್ದಾರೆ, ಕಂಟಿನ್ಯೂ ಆಗಿ ಅವರು 3ನೇ ಬಾರಿ ಇವತ್ತು ಸತತವಾಗಿ ಹ್ಯಾಟ್ರಿಕ್ ಆಗಿ ಗೆದ್ದು ಬಂದಿರತಕ್ಕಂಥದ್ದು ನಮ್ಮ ಶಿವಣ್ಣವರು. ಯಾವುದೇ ಒಂದು ಕಲ್ಮಶ ಇಲ್ದಿರ್ತಕ್ಕಂಥ, ಮನಸ್ಸಿಲ್ದಿರ್ತಕ್ಕಂಥವ್ರು ಅವರು ಶಿವಣ್ಣವರು. ಅವ್ರನ್ನ ಸಚಿವ ಸಂಪುಟದಲ್ಲಿ ಅವ್ರನ್ನ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂತಂದರೆ ಅವರು ಯಾವುದೇ ರೀತಿ ಕಲ್ಮಶ ಇಲ್ದಿರ್ತಕ್ಕಂಥ ವ್ಯಕ್ತಿ, ಯಾವುದೇ ರೀತಿ ಕಪ್ಪು ಚುಕ್ಕೆ ಇಲ್ಲ ಅವ್ರಿಗೆ. ಹಂಗಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಣ್ಣವ್ರಿಗೆ ಯಾವುದೇ ಸಂಪುಟ ಬರಲಿ, ಆ ಸಂಪುಟದಲ್ಲಿ ಅವ್ರನ್ನ ಸಚಿವ ಸ್ಥಾನ ಅವ್ರು ಕೊಡಲಿ ಅಂತ ಈ ಸಂದರ್ಭ